ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬ ಮಹಿಳೆಯರಲ್ಲೂ ಯಾರಿಗೆಲ್ಲ ರೆಗ್ಯುಲರ್ ಪೀರಿಯಡ್ ಸೈಕಲ್ ಇರುತ್ತೆ ಅವರಿಗೆ ಮಹಿಳೆ ಪೀರಿಯಡ್ ಆದ 11ನೇ ದಿನದಿಂದ 20 ದಿನಗಳ ಒಳಗಡೆ ಯಾವಾಗ ಬೇಕಾದರೂ ಓವ್ಯುಲೇಷನ್ ಆಗ್ಬೋದು, ಅಂದರೆ ಅಂಡಾಣು ಬಿಡುಗಡೆ ಆಗ್ಬೋದು. ಸೊ ಈ ಸಮಯದಲ್ಲಿ ದಿನ ಬಿಟ್ಟು ದಿನ ಅಂದರೆ ಆಲ್ಟರ್ನೇಟಿವ್ ಡೇಸ್ ಅವರೇನಾದರೂ ದಾಂಪತ್ಯ ಹೊಂದಿದ್ದಾರೆ ಅಂದರೆ ಅವರು ಪ್ರೆಗ್ನೆಂಟ್ ಆಗುವ ಚಾನ್ಸಸ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಹಾಗೆಯೇ ಯಾವ ಒಂದು ಪರ್ಟಿಕ್ಯುಲರ್ ಡೇಯಲ್ಲಿ ಅಂದರೆ ದಿನದಲ್ಲಿ ಅವರಿಗೆ ಅಂಡಾಣು ಬಿಡುಗಡೆ ಆಗ್ತಿದೆ ಅಂತ ತಿಳ್ಕೊಂಡು ಆ ದಿನದಲ್ಲಿ ಅವರೇನಾದರೂ ಅನ್ಪ್ರೊಟೆಕ್ಟೆಡ್ ರಿಲೇಷನ್ಶಿಪ್ ಅಂದರೆ ದಾಂಪತ್ಯ ಇಡೋದ್ರಿಂದ ಇನ್ನೂ ಡಬಲ್ ಮಾಡ್ಕೋಬಹುದು ಅವರು ಒಂದು ಪ್ರೆಗ್ನೆಂಟ್ ಆಗುವ ಚಾನ್ಸಸ್ ಅಂತಲೇ ಹೇಳ್ಬೋದು. ಸೊ ಹಲವು ಮಹಿಳೆಯರಿಗೆ ಒಂದು ಕ್ವೆಶ್ಚನ್ ಇರುತ್ತೆ, ಹಾಗೆ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ, ಹೇಗೆ ನಾವು ಈ ಒಂದು ಓವ್ಯುಲೇಷನ್ ಅಂದರೆ ಅಂಡಾಣು ಬಿಡುಗಡೆ ಆಗುವಂತಹ ದಿನಾನ ನಾವು ಹೇಗೆ ತಿಳ್ಕೊಳ್ಳೋದು ಅಂತ. ಫ್ರೆಂಡ್ಸ್, ಇದನ್ನು ನಾವು ಈಸಿಲಿ ಮನೆಯಲ್ಲೇ ತಿಳ್ಕೊಬಹುದು ವಿತ್ ದಿ ಹೆಲ್ಪ್ ಆಫ್ ಓವ್ಯುಲೇಷನ್ ಟೆಸ್ಟ್ ಕಿಟ್. ಹೌದು ಫ್ರೆಂಡ್ಸ್, ಓವ್ಯುಲೇಷನ್ ಟೆಸ್ಟ್ ಕಿಟ್ ನಿಮಗೆ ಈಸಿಲಿ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ, ಇಲ್ಲಾಂದರೆ ನೀವು ಆನ್ಲೈನಲ್ಲಿ ಕೂಡ ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಸೊ ಇದರ ಸಹಾಯ ಪಡೆದು ನಾವು ಮನೆಯಲ್ಲೇ ತಿಳ್ಕೊಬಹುದು ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ತಾ ಇದೆಯಾ ಇಲ್ವಾ, ಅಥವಾ ಓವ್ಯುಲೇಷನ್ ಆಗ್ತಾ ಇದ್ರೆ ನಿಮಗೆ ಯಾವ ದಿನದಲ್ಲಿ ಅಂಡಾಣು ಬಿಡುಗಡೆ ಆಗುತ್ತೆ ಅಂತ ನೀವು ಪ್ರಾಪರ್ ಆಗಿ ತಿಳ್ಕೊಂಡ್ರು ಆ ದಿನದಲ್ಲಿ ನೀವು ರಿಲೇಷನ್ಶಿಪ್ ಇಡೋದ್ರಿಂದ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಬೇಗನೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹೇಗೆ ಈ ಒಂದು ಓವ್ಯುಲೇಷನ್ ಟೆಸ್ಟ್ ಕಿಟ್ಟನ್ನು ಯೂಸ್ ಮಾಡೋದು ಅಂತ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಹಾಗೆ ಹೋಮ್ ರೆಮಿಡಿ, ಹರ್ಬಲ್ ರೆಮಿಡಿ, ಮೋಟಿವೇಶನಲ್ ಸ್ಟೋರೀಸ್, ಸಕ್ಸಸ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಓವ್ಯುಲೇಷನ್ ಟೆಸ್ಟ್ ಕಿಟ್ ನೀವು ಮಾರ್ಕೆಟಿಂದ ಪರ್ಚೇಸ್ ಮಾಡ್ಕೊಂಡು ಬಂದರೆ ನಿಮಗೆ ಅದರಲ್ಲಿ 5 ಓವ್ಯುಲೇಷನ್ ಟೆಸ್ಟ್ ಕಿಟ್ಗಳು ನಿಮಗೆ ಸಿಗುತ್ತೆ, 5 ಸ್ಟ್ರಿಪ್ಸ್ಗಳು ನಿಮಗೆ ಸಿಗುತ್ತೆ. ಓಕೆನಾ? ಸೊ 5ಕ್ಕೂ ಸೆಪರೇಟಾಗಿ ನಿಮಗೆ ಡ್ರಾಪರ್ ಸಿಗುತ್ತೆ, ಹಾಗೆ ಟೆಸ್ಟ್ ಕಿಟ್ಟು ಸಪ್ರೇಟಾಗಿ ಸಿಗುತ್ತೆ. ಇದನ್ನು ನೀವು ಒಂದು ಸಲ ಮಾತ್ರ ಒಂದು ಟೈಮಿಗೆ ಒಂದು ಕಿಟ್ಟನ್ನು ಒಂದು ಡ್ರಾಪರ್ನ ನೀವು ಯೂಸ್ ಮಾಡಬೇಕು, ಮತ್ತು ಅದನ್ನು ನೀವು ಡಿಸ್ಪೋಸ್ ಮಾಡಬೇಕು. ಅಂದರೆ ಒಂದು ಸಲ ಯೂಸ್ ಮಾಡಿರುವಂತಹ ಕಿಟ್ಟನ್ನು ನೀವು ಇನ್ನೊಂದು ಸಲಿಗೆ ಯೂಸ್ ಮಾಡೋ ಹಾಗೆ ಇಲ್ಲ, ಇದೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದಾದಮೇಲೆ ಮೇಡಮ್ ಯಾವ ದಿನದಲ್ಲಿ ನಾವು ಈ ಒಂದು ಓವ್ಯುಲೇಷನ್ ಟೆಸ್ಟ್ ಕಿಟ್ಟನ್ನು ಯೂಸ್ ಮಾಡೋದು ಅಂತ ಕೇಳೋರಿಗೆ, ಫ್ರೆಂಡ್ಸ್, ಹಲವು ಮಹಿಳೆಯರಿಗೆ ಹಲವು ದಿನ ಅಂದರೆ ವೇರಿಯೇಷನ್ ಆಗುತ್ತೆ ಅವರ ಒಂದು ಪೀರಿಯಡ್ ಲೆಂತ್ ಏನಿದೆ, ಪೀರಿಯಡ್ ಸೈಕಲ್. ಕೆಲವೊಬ್ಬರಿಗೆ 28 ಡೇಸ್ ಇರುತ್ತೆ, ಕೆಲವೊಬ್ಬ ಮಹಿಳೆಯರಿಗೆ 29 ಡೇಸ್ ಪೀರಿಯಡ್ ಸೈಕಲ್ ಇರುತ್ತೆ, ಕೆಲವೊಬ್ಬ ಮಹಿಳೆಯರಿಗೆ 30 ದಿನದ ಪೀರಿಯಡ್ ಸೈಕಲ್ ಇರುತ್ತೆ. ಸೊ ಇಂಥ ಕಂಡೀಷನಲ್ಲಿ ಯಾರೆಲ್ಲ ಮಹಿಳೆಯರಿಗೆ 30 ದಿನಗಳ ಪೀರಿಯಡ್ ಸೈಕಲ್ ಇರುತ್ತೋ ಅವರಿಗೆ 30ರಲ್ಲಿ 17 ದಿನನ ಲೆಸ್ ಮಾಡಬೇಕು, ಆವಾಗ ನಿಮಗೆ ಸಿಗುತ್ತೆ 13 ದಿನ. ಓಕೆನಾ? ಸೊ ನೀವು ಪೀರಿಯಡ್ ಆದ 13ನೇ ದಿನದಿಂದ 13, 14, 15, 16, 17 ಈ 5 ದಿನದಲ್ಲಿ ನೀವು ಈ ಒಂದು ಓವ್ಯುಲೇಷನ್ ಟೆಸ್ಟ್ ಕಿಟ್ಟನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಹಾಗೆಯೇ 29 ದಿನದ ಪೀರಿಯಡ್ ಸೈಕಲ್ ಯಾರಿಗೆಲ್ಲ ಇರುತ್ತೆ ಅವರಿಗೆ 29ರಲ್ಲಿ 17 ಮೈನಸ್ ಮಾಡಿದ್ರೆ ನಿಮಗೆ ಸಿಗುತ್ತೆ 12 ದಿನ. ಸೊ ನೀವು ಪೀರಿಯಡ್ ಆದ 12ನೇ ದಿನ, 13ನೇ ದಿನ, 14, 15, 16 ಈ ದಿನಗಳಲ್ಲಿ ನೀವು ಓವ್ಯುಲೇಷನ್ ಟೆಸ್ಟ್ ಕಿಟ್ಟನ್ನು ನೀವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಪೀರಿಯಡ್ ಸೈಕಲ್ ಯಾರಿಗೆಲ್ಲ 28 ದಿನದ ಒಂದು ಲೆಂತ್ ಇರುತ್ತೋ ಅವರು 28ರಲ್ಲಿ 17 ದಿನನ ನೀವು ಲೆಸ್ ಮಾಡಿದ್ರೆ ನಿಮಗೆ ಸಿಗುತ್ತೆ 11 ದಿನ. ಸೊ ನೀವು ಪೀರಿಯಡ್ ಆದ 11, 12, 13, 14, 15 ಈ 5 ದಿನದಲ್ಲಿ ನೀವು ಓವ್ಯುಲೇಷನ್ ಟೆಸ್ಟ್ ಕಿಟ್ಟನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಕೇಳ್ಬೋದು, ಮೇಡಮ್ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ. ಫ್ರೆಂಡ್ಸ್, ಇದನ್ನು ಯೂಸ್ ಮಾಡುವಂತಹ ಪ್ರಾಪರ್ ಒಂದು ಟೈಮ್ ಅಂತ ಹೇಳಿದರೆ ನೀವು ಇದನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆಯ ಒಳಗಡೆ ನೀವು ಯಾವಾಗ ಬೇಕಾದರೂ ಇದನ್ನು ನೀವು ಯೂಸ್ ಮಾಡ್ಬೋದು. ಹಾಗೆಯೇ ನಿಮಗೆ ಎಕ್ಸಾಕ್ಟಾಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತ ಹೇಳಿದರೆ ರಿಸರ್ಚ್ನ ಪ್ರಕಾರ ಬೆಳಗ್ಗೆ 12 ಗಂಟೆಯಿಂದ ನಿಮಗೆ 2 ಗಂಟೆಯ ಒಳಗಡೆ ನಿಮಗೆ ಇದರ ಒಂದು ರಿಸಲ್ಟ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ರಿಸರ್ಚ್ನ ಮೂಲಕ ಇದು ದೃಢೀಕರಣ ಆಗಿದೆ. ಸೊ ಅಂಥ ಒಂದು ಸಮಯದಲ್ಲಿ ನೀವು ಇವಾಗ ಓವ್ಯುಲೇಷನ್ ಟೆಸ್ಟ್ ಕಿಟ್ಟನ್ನು ಯೂಸ್ ಮಾಡ್ತಿದ್ದೀರಾ ಅಂದರೆ ಒಂದು 3-4 ಗಂಟೆಗಳ ಹಿಂದೆಯೇ ನೀವು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಕುಡಿದಿರಿ. ಜಾಸ್ತಿ ನೀರನ್ನು ಕುಡಿಯೋದನ್ನು ಅವಾಯ್ಡ್ ಮಾಡಿ, ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಕುಡಿದು ಈ ಒಂದು ಟೆಸ್ಟ್ ಕಿಟ್ಟನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗೆಯೇ ನೀವು ನಿಮ್ಮ ಒಂದು ಯೂರಿನನ್ನು, ಓಕೆನಾ, ಸೊ 12 ಗಂಟೆಗೆ ನೀವು
ಓವ್ಯುಲೇಷನ್ ಟೆಸ್ಟ್ ಕಿಟ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ 12 ಗಂಟೆಯ ಒಂದು ಯೂರಿನ್ ಸ್ಯಾಂಪಲ್ನ ನೀವು ಕಲೆಕ್ಟ್ ಮಾಡಿಕೊಂಡು ಒಂದು ಪಾಟಲ್ಲಿ ಯೂರಿನ್ ಡ್ರಾಪರ್ ಅಂತ ಏನು ಅವ್ರು ಕೊಟ್ಟಿರ್ತಾರೆ ಅದರಲ್ಲಿ ನೀವು 3 to 4 ಡ್ರಾಪ್ಸ್ ನೀವು ಅದರಲ್ಲಿ ಫಿಲ್ ಮಾಡಿಕೊಂಡು ಈ ಒಂದು ವಿಂಡೋ ಏನಿರುತ್ತೆ ಲೈಕ್ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಹೇಗೆ ಮಾಡ್ತೀರಾ ಅದೇ ರೀತಿ ಈ ಒಂದು ಕಿಟ್ಟಲ್ಲಿ ವಿಂಡೋ ಇರುತ್ತೆ, ಅದರೊಳಗೆ ನೀವು 3 ಡ್ರಾಪ್ಸ್ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಓವ್ಯುಲೇಷನ್ ಆಗ್ತಾ ಇದೆಯಾ ಇಲ್ವಾ ಅಂತ. ಇನ್ ಕೇಸ್ ನಿಮಗೇನಾದರೂ ನೀವು ಯೂರಿನನ್ನು ಇದರೊಳಗಡೆ ಹಾಕಿದಾಗ ವಿಂಡೋ ಒಳಗಡೆ ಹಾಕಿದಾಗ ನಿಮಗೆ ಕೇವಲ ನಿಮಗೆ ಸಿ ಅನ್ನುವಂತಹ ಲೈನ್ ಕಂಡು ಬಂದರೆ ನೀವು ಯೂಸ್ ಮಾಡ್ತಾ ಇರುವಂತಹ ಕಿಟ್ ಏನಿದೆ ಅದು ಚೆನ್ನಾಗಿದೆ ಅಂತ, ಓಕೆನಾ. ಸೊ ನಿಮಗೆ ಸಿ ಪಕ್ಕ ಟಿ ಅಂತ ಒಂದು ಲೈನ್ ಏನಿರುತ್ತೆ ಅದೂ ನಿಮಗೆ ಕಾಣ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಒಂದು ಇದು ಓವ್ಯುಲೇಷನ್ ಆಗುವಂತಹ ದಿನಗಳು ಅಂತ. ನಿಮಗೆ 1 ಅಥವಾ 2 ದಿನದ ಒಳಗಡೆ ನಿಮಗೆ ಓವ್ಯುಲೇಷನ್ ಆಗುತ್ತೆ ಅಂತ, ಓಕೆನಾ. ಬಿಕಾಸ್ ನಿಮಗೆ ನಿಮ್ಮ ಒಂದು ಮೆದುಳಿನಲ್ಲಿ ಅಂದರೆ ಮೈಂಡಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡಿಂದ ನಿಮಗೆ LH ಹಾರ್ಮೋನ್ಸ್ ಏನಿದೆ ಅದು ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ನಿಮ್ಮ ಒಂದು ಬ್ಲಡ್ನಿಂದ ನಿಮ್ಮ ಒಂದು ಕಿಡ್ನಿಯ ಮುಖಾಂತರ ಯೂರಿನಲ್ಲಿ ಡಿಟೆಕ್ಟ್ ಆಗುತ್ತೆ. ಸೊ ಯೂರಿನಲ್ಲಿ LH ಹಾರ್ಮೋನ್ ಡಿಟೆಕ್ಟ್ ಆಗುವ ಕಾರಣ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಓವ್ಯುಲೇಷನ್ ಡೇಸ್ ಆಗ್ತಾ ಇದೆ, ಅದಕ್ಕೋಸ್ಕರ ನಿಮಗೆ ಇಲ್ಲಿ 2 ಲೈನ್ ಕಂಡು ಬರ್ತಾ ಇದೆ ಅಂತ. ಸೊ ಈ ಸಮಯದಲ್ಲಿ ನೀವು ಅನ್ಪ್ರೊಟೆಕ್ಟೆಡ್ ರಿಲೇಷನ್ಶಿಪ್ ಇಟ್ಕೊಂಡ್ರೆ ನಿಮಗೆ ಡಬಲ್ ಚಾನ್ಸಸ್ ಇರುತ್ತೆ ನೀವು ಪ್ರೆಗ್ನೆಂಟ್ ಆಗಲಿಕ್ಕೆ. ಅದೇ ರೀತಿ ನಿಮ್ಮ ಒಂದು ಕಿಟ್ ಏನಿದೆ ಸಿ ಲೈನು ಕೂಡ ಕಾಣ್ತಾ ಇಲ್ಲ, ಟಿ ಲೈನು ಕೂಡ ಕಾಣ್ತಾ ಇಲ್ಲ ಅಂದರೆ ನಿಮಗೆ ಈ ಒಂದು ನೀವು ಏನು ತೊಗೊಂಬಂದಿದ್ದೀರಾ ಮಾರ್ಕೆಟಿಂದ ಆ ಒಂದು ಕಿಟ್ ನಿಮಗೆ ಇನ್ವ್ಯಾಲಿಡ್ ಆಗಿದೆ ಅಂತ, ಓಕೆನಾ. ಸೊ ಈ ರೀತಿ ನೀವು ಇದನ್ನು ನಿಮ್ಮ ಓವ್ಯುಲೇಷನ್ ಟೆಸ್ಟ್ ಕಿಟ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಒಂದು ಪ್ರಾಪರ್ ಓವ್ಯುಲೇಷನ್ ಡೇ ಯಾವುದು ಅಂತ ನೀವು ತಿಳ್ಕೊಬೋದು. ಸೊ ಇದಾದಮೇಲೆ ಕೆಲವರು ಕೇಳ್ತಾರೆ ಮೇಡಮ್ ನಮ್ಮ ಒಂದು ಪೀರಿಯಡ್ ಇರ್ರೆಗ್ಯುಲರ್ ಇದೆ ಅಂತ. ಫ್ರೆಂಡ್ಸ್, ಇರ್ರೆಗ್ಯುಲರ್ ಪೀರಿಯಡ್ ಇದ್ದವ್ರಿಗೆ ನಾನು ನನ್ನ ಹಲವಾರು ವೀಡಿಯೋಸಲ್ಲಿ ಹೇಳಿದ್ದೀನಿ ಯಾವ ರೀತಿ ಅವರು ಅವರ ಒಂದು ಓವ್ಯುಲೇಷನ್ ಡೇಸ್ನ ತಿಳ್ಕೊಬೋದು ಅಂತ. ಲೈಕ್ ನಿಮ್ಮಲ್ಲೇನಾದರೂ ಬೇಸಲ್ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗ್ತಿದ್ರೆ, ಹೌದು ಫ್ರೆಂಡ್ಸ್, ನೀವು ಪ್ರತಿನಿತ್ಯ ನಿಮ್ಮ ಒಂದು ಟೆಂಪ್ರೇಚರನ್ನು ನೀವು ಎದ್ದ ತಕ್ಷಣವೇ ಬೆಡ್ಡಿಂದ ನೀವು ಇಳೋಕ್ಕಿಂತ ಮುಂಚೆನೇ ಪ್ರತಿದಿನ ನೀವು ನೋಟ್ ಮಾಡಿಕೊಂಡು ಇಟ್ಕೊಂಡ್ರೆ ನಿಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟಿದೆ ಅಂತ ನಿಮ್ಮಲ್ಲಿ ಓವ್ಯುಲೇಷನ್ ಆದಾಗ ನಿಮ್ಮಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ಒಂದು ಟೆಂಪ್ರೇಚರ್ ರೇಸ್ ಆಗುತ್ತೆ. ಸೊ ಆವಾಗ ನೀವು ತಿಳ್ಕೊಬಹುದು ನಿಮ್ಮಲ್ಲಿ ಓವ್ಯುಲೇಷನ್ ಆಗಿದೆ ಅಂತ, ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಸರ್ವಿಕಲ್ ಮ್ಯೂಕಸ್ ಅಂದರೆ ವೆಜೈನಲ್ ಡಿಸ್ಚಾರ್ಜ್, ನಿಮ್ಮ ಒಂದು ವೆಜೈನದಿಂದ ಯೋನಿ ಭಾಗದಿಂದ ಏನು ಡಿಸ್ಚಾರ್ಜ್ ಆಗ್ತಾ ಇದೆ ಅದು ನಿಮಗೆ ಸ್ಟ್ರೆಚಬಲ್ ಇದ್ದರೆ, ಓಕೆನಾ. ಸೊ ಈ ರೀತಿ ಸ್ಟ್ರೆಚಬಲ್ ಇದ್ದರೆ ಕೂಡ ನೀವು ಅರ್ಥ ಮಾಡ್ಕೋಬಹುದು. ಸ್ವಲ್ಪ ನಿಮಗೆ ಇಲ್ಲಿ ಫಿಶ್ ಅಥವಾ ಎಗ್ನ ರೀತಿ ಒಂದು ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಅದರಿಂದ. ಸೊ ಈ ರೀತಿ ನಿಮ್ಮಲ್ಲೇನಾದರೂ ಡಿಸ್ಚಾರ್ಜ್ ಆಗ್ತಾ ಇದೆ, ಸ್ವಲ್ಪ ಸ್ಮೆಲ್ಲಿ ಡಿಸ್ಚಾರ್ಜ್ ಇದ್ದರೆ ಕೂಡ ನೀವು ಅರ್ಥ ಮಾಡ್ಕೋಬಹುದು ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ತಾ ಇದೆ ಅಂತ. ಸೊ ಅದಾದಮೇಲೆ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಓವ್ಯುಲೇಷನ್ ಆದಾಗ ನಿಮಗೆ ಕೆಳ ಹೊಟ್ಟೆ ನಿಮ್ಮದು ನೋವು ಬರುತ್ತೆ, ಯಾವ ಸೈಡಿಂದ ಯಾವ ಓವರಿಯಿಂದ ನಿಮಗೆ ಎಗ್ ರಿಲೀಸ್ ಆಗ್ತಾ ಇದೆಯೋ ಆ ಸೈಡಿಂದ ನಿಮಗೆ ಸ್ವಲ್ಪ ನೋವು ಬರುತ್ತೆ, ಓಕೆನಾ. ಸೊ ಸ್ವಲ್ಪ ಸ್ಪಾಟಿಂಗ್ ಕೂಡ ಕಾಣಿಸ್ಕೊಳ್ಳುತ್ತೆ. ಫಾಲಿಕಲಿಂದ ಎಗ್ ರಪ್ಚರ್ ಆದರೆ ಅವಾಗ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಬ್ರೌನಿಷ್ ಕಲರಲ್ಲಿ ನಿಮಗೆ ಸ್ಪಾಟಿಂಗ್ ಸ್ಪಾಟಿಂಗ್ ಕಾಣಿಸ್ಕೊಳ್ಳುತ್ತೆ. ಅದು ಕೂಡ ನಿಮಗೆ ಓವ್ಯುಲೇಷನ್ ಡೇ ಅಂತ ನೀವು ಅರ್ಥ ಮಾಡ್ಕೋಬಹುದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ. ಸೊ ಅದಾದಮೇಲೆ ನಾನು ಹೇಳಿದ್ದೀನಿ ನಿಮ್ಮ ಫಿಂಗರ್ನ ಒಂದು ಟೆಸ್ಟಿಂದ ನೀವು ಸೆಲ್ಫ್ ಎಕ್ಸಾಮೈನ್ ಮಾಡ್ಕೋಬಹುದು ಅಂತ. ಇದರ ಬಗ್ಗೆ ಡಿಟೇಲ್ಡ್ ವಿಡಿಯೋ ಬೇಕು ಅಂತ ಹೇಳಿದರೆ ನಾನು ಮಾಡಿದ್ದೀನಿ. ಈ ಒಂದು ವಿಡಿಯೋನ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಯಾವ ದಿನದಲ್ಲಿ ನಿಮ್ಮ ಒಂದು ಗರ್ಭಕೋಶದ ಗರ್ಭಕಂಠ ಅದರ ಒಂದು ಬಾಯಿ ಅಂತ ಏನು ಹೇಳ್ತೀವಿ ಅದನ್ನು ಓಪನ್ ಇದ್ದರೆ ಅಂತ ಹೇಳಿದರೆ ಅಲ್ಲಿ ಸಾಫ್ಟಾಗಿ ನಿಮಗೆ ಫೀಲ್ ಆಗ್ತಾ ಇದ್ದರೆ, ವೆಜೈನಲ್ ಡಿಸ್ಚಾರ್ಜ್ ನಿಮಗೆ ಅಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಒಂದು ಫಿಂಗರ್ನಲ್ಲಿ ಸೆಕೆಂಡ್ ಲೈನ್ ತನಕ ನಿಮಗೆ ಅಲ್ಲಿ ನಿಮಗೆ ನಿಮ್ಮ ಒಂದು ಸರ್ವಿಕ್ಸ್ ಟಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಿಮಗೆ ಓವ್ಯುಲೇಷನ್ ಡೇಸ್ ಅಂತ. ಸೊ ನೀವು ಆ ಸಮಯದಲ್ಲಿ ರಿಲೇಷನ್ಶಿಪ್ನ ಇಟ್ಕೋಬೋದು. ಹಾಗೆ ಮೋರೋವರ್ ನೀವು ಫಾಲಿಕ್ಯುಲರ್ ಸ್ಟಡಿ ಮಾಡಿಸಿದ್ರೆ ಕೂಡ ನಿಮಗೆ ಗೊತ್ತಾಗುತ್ತೆ. ಅವರು ನಿಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ನೋಟ್ ಮಾಡ್ಕೋತಾರೆ, ಹೇಳ್ತಾರೆ ಎಲ್ಲನೂ, ಎಷ್ಟು ನಿಮ್ಮ ಒಂದು ಫಾಲಿಕಲ್ ನಿಮ್ಮ ಒಂದು ಗ್ರೋತ್ ಆಗಿದೆ ಅಂತ ಎಲ್ಲ ನಿಮಗೆ ಅವರು ತಿಳಿಸ್ಕೊಡ್ತಾರೆ ಡಾಕ್ಟರ್ಸು. ಫಾಲಿಕ್ಯುಲರ್ ಸ್ಟಡಿಯಿಂದ ಸ್ಕ್ಯಾನಿಂಗಿಂದ ಕೂಡ ನೀವು ತಿಳ್ಕೊಬೋದು ನಿಮ್ಮಲ್ಲಿ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇಷ್ಟ ಆಗಿದ್ದು ಇವತ್ತಿನ ಈ ಒಂದು ಮಾಹಿತಿ ಓವ್ಯುಲೇಷನ್
ಟೆಸ್ಟ್ ಕಿಟ್ನ ಬಗ್ಗೆ, ರೆಗ್ಯುಲರ್ ಪೀರಿಯಡ್ ಇದ್ದವರು ಯಾವ ರೀತಿ ಅವರು ಟೆಸ್ಟ್ ಮಾಡ್ಕೋಬೋದು, ಯಾವ ದಿನಗಳಲ್ಲಿ ಯಾವ ಸಮಯದಲ್ಲಿ ಪ್ರಾಪರ್ ವೇ ಯಾವುದು ಯೂಸ್ ಮಾಡಲಿಕ್ಕೆ ಅಂತ. ಸೊ ಇರೆಗ್ಯುಲರ್ ಪೀರಿಯಡ್ ಇದ್ದವರು ನಾನು ಹೇಳಿರೋ ರೀತಿ ಎಲ್ಲ ಈ ಒಂದು ಸಿಮ್ಟಮ್ಸ್ನ ನೋಟಿಸ್ ಮಾಡಿಕೊಂಡು ನೀವು ಕೂಡ ಅರ್ಥ ಮಾಡ್ಕೋಬೋದು ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ತಿದೆಯಾ ಇಲ್ವಾ ಅಂತ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಹೌದು ಅನ್ನೋದಾದರೆ ಲೈಕ್ನ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಹಾಗೆಯೇ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.